ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಕರ್ನಾಟಕದ ಹನಿ ಟ್ರ್ಯಾಪ್ ಪ್ರಕರಣ ತಲುಪ್ತಾ ಇದೆ. 48 ಜನರನ್ನ ಹನಿ ಟ್ರ್ಯಾಪ್ಗೆ ಸಿಲುಕಿಸಿರುವಂತಹ ಆರೋಪವನ್ನು ಸ್ವತಃ ಸಚಿವರೇ ಸದನದಲ್ಲಿ ಮಾಡಿದ್ರು. ಈಗ ಇದೇ ವಿಚಾರವಾಗಿ PIL ಸಲ್ಲಿಕೆ ಆಗಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಇವತ್ತು ಅಥವಾ ನಾಳೆ ಈ ವಿಚಾರದ ವಿಚಾರಣೆಯನ್ನ ಕೋರ್ಟ್ ಕೈಗೆತ್ತಿಕೊಳ್ಳುವಂತಹ ಸಾಧ್ಯತೆ ಇದೆ. ಸಚಿವರು, ಶಾಸಕರು ಎಲ್ಲ ಒಂದು 48 ಜನ ಹನಿ ಟ್ರ್ಯಾಪ್ ಆಗಿದ್ದಾರೆ, ನನ್ನ ಹತ್ರ ಒಂದು ಲಿಸ್ಟ್ ಇದೆ ಅಂತೆಲ್ಲ KN ರಾಜಣ್ಣ ಅವರು ಫ್ಲೋರ್ ಹೌಸ್ ನಲ್ಲಿ ಮಾತನಾಡಿದ್ರು. ಈಗ ಇದೇ ಹೇಳಿಕೆಗಳನ್ನ ಆಧರಿಸಿ PIL ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿ ಸಲ್ಲಿಕೆ ಆಗಿದೆ. ಕೋರ್ಟ್ ಇದನ್ನ ಹೆಂಗೆ ಪರಿಗಣಿಸುತ್ತೆ ಅನ್ನೋದನ್ನ ನೋಡ್ಬೇಕು. ಡೀಟೇಲ್ಸ್ ಕೊಡ್ತಾರೆ ಮುರಳಿ. PIL ಯಾವಾಗ ಸಲ್ಲಿಕೆ ಆಗಿದ್ದು ಮತ್ತೆ ಇವತ್ತೇ ಇದರ ಹಿಯರಿಂಗ್ ಬರುವಂತಹ ಸಾಧ್ಯತೆ ಎಷ್ಟು ಮಟ್ಟಿಗಿದೆ? ಲಿಸ್ಟ್ ಆಗಿದೆಯಾ ಆಲ್ರೆಡಿ, ಹೇಗೆ ಅಂತ? ಇದು ಶುಕ್ರವಾರ ಫೈಲ್ ಅನ್ನ ಮಾಡ್ತಾರೆ. ಜೊತೆಗೆ ಮೆಮೋವನ್ನ ಮೂವ್ ಮಾಡಿದಂತ ಸಂದರ್ಭದಲ್ಲಿ ಒಂದು ಕೇಳ್ಕೊಳ್ಳುವಂಥದ್ದು ಅಂದ್ರೆ ಮುಖ್ಯ ಪೀಠದಲ್ಲಿ ಒಂದು ಮನವಿಯನ್ನ ಮಾಡ್ಕೊಳ್ತಾರೆ. PIL ನ ಸಲ್ಲಿಕೆಯನ್ನ ಮಾಡಿದಂತವ್ರು ಆ ಹಿನ್ನೆಲೆಯಲ್ಲಿ ಸೋಮವಾರ ಅಥವಾ ಮಂಗಳವಾರ ಇದನ್ನ ವಿಚಾರಣೆಗೆ ತೆಗೆದುಕೊಳ್ತೀನಿ ಅಂತ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಬಹುತೇಕ ಇವತ್ತು ಸಂಜೆ ಒಳಗಾಗಿ ಅಂದ್ರೆ ಕೋರ್ಟ್ನ ಕಲಾಪ ಮುಕ್ತಾಯದ ಒಳಗಾಗಿ ಈ ಅರ್ಜಿ ವಿಚಾರಣೆಗೆ ಬರುವಂತ ಸಾಧ್ಯತೆಗಳು ಇರುವಂತದ್ದು. ಜೊತೆಗೆ ಇನ್ನೊಂದು ಪ್ರಮುಖವಾದ ಹೇಳಿಕೆಗಳನ್ನ ಉಲ್ಲೇಖವನ್ನ ಮಾಡಿದರೆ, ಜೊತೆಗೆ 47 ಜನ ಅಂತಾನೆ ಹೇಳ್ತಾ ಇದ್ದಾರೆ. 47 ಜನರು ಕೂಡ ನಮ್ಮನ್ನ ಆಳುವಂತ ಶಾಸಕರು. ಅವರೇ ಈ ರೀತಿಯಲ್ಲಿ ಹನಿ ಟ್ರಾಪ್ ನಲ್ಲಿ ಸಿಲುಕಿದ್ದಾರೆ ಅಂದ್ರೆ ಸಾರ್ವಜನಿಕರಿಗೆ ಯಾವ ರೀತಿಯ ಕೆಲಸಗಳಾಗ್ತವೆ, ಜೊತೆಗೆ ಅವರಿಂದ ಯಾವ ರೀತಿಯ ಕೆಲಸಗಳನ್ನ ನಿರೀಕ್ಷೆ ಮಾಡಬಹುದು ಇದನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಬಹುತೇಕ ಇವತ್ತು ಅರ್ಜಿ ವಿಚಾರಣೆ ಬರುವಂತ ಸಾಧ್ಯತೆಗಳು ಇರುವಂತದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ. ಕೋರ್ಟ್ ಇಡೀ ಇಶ್ಯೂವನ್ನ, ಈ ಹೇಳಿಕೆ ಆಧಾರದಲ್ಲಿ ಸಲ್ಲಿಕೆ ಆಗಿರುವಂತಹ PIL ಅನ್ನ ಹೆಂಗೆ ಪರಿಗಣಿಸುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಸಂಜೆ ಅಷ್ಟೊತ್ತಿಗೆ ಅದಕ್ಕೊಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ನಮಗೆ. ಒಟ್ನಲ್ಲಿ ನೋಡಿ, ಹನಿ ಟ್ರ್ಯಾಪ್ ಕೇಸ್ ರಾಷ್ಟ್ರ ರಾಜಕಾರಣದಲ್ಲಿ ಮಾತ್ರ ಅಲ್ಲ, ಲೀಗಲಿ ಕೂಡ ಒಂದು ಬ್ಯಾಟಲ್ಗೆ ವೇದಿಕೆ ಆಗ್ತಾ ಇದೆ.